ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ನಾನು ಇಲ್ಲಿ ಒಂದು ಅರ್ಧ kg ಆಗಷ್ಟು ಪಡವಲಕಾಯಿನ ತೊಗೊಂಡಿದ್ದೀನಿ ರೀ. ಒಂದು ಬೌಲಷ್ಟು ಇದು ನಾನು ಕಡಲೆಕಾಳನ್ನು ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ. ನಾವು ಇದನ್ನು ಇವತ್ತು ನೋಡಿರಿ ಕಡಲೆಕಾಳು ಪಡವಲಕಾಯಿ ಒಂದು ಗಸಿ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಆಗಿರುತ್ತೆ. ಇದು ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆ ಸೈಡಿಗೆ ಚೆನ್ನಾಗೆಲ್ಲ ಇರುತ್ತೆ ರೀ. ಹಾಗಾಗಿ ಇದೊಂದು ನಾನಿವತ್ತು ಕಡಲೆಕಾಯಿ ಪಡವಲಕಾಯಿ ಗಸಿಯನ್ನು ಮಾಡ್ತಾಯಿದ್ದೀನಿ. ನಮ್ಮ ಚಾನಲ್ ಯಾರು ಹೊಸ ಸಬ್ಸ್ಕ್ರೈಬ್ ಮಾಡಿದ್ದೀನಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಇನ್ನೂ ಜಾಸ್ತಿ ನಮ್ಗೆ ಸಬ್ಸ್ಕ್ರೈಬ್ ಬೇಕು. ಪ್ಲೀಸ್ ಯಾರು ನಮ್ಮ ವಿಡಿಯೋ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈಗ ನಾವು ಇದನ್ನು ಸ್ವಲ್ಪನೇ ಮೇಲ್ಗಡೆ ಸಿಪ್ಪೆಯನ್ನು ಹೆರೆದ್ಬಿಟ್ಟು ಇದನ್ನು ಕಟ್ ಮಾಡ್ಕೊಳ್ಳೋಣ ರೀ. ಇವಾಗ ನಾನಿಲ್ಲಿ ಕುಕ್ಕರನ್ನು ಇಟ್ಕೊಂಡಿದ್ದೇನೆ ರೀ. ಇದನ್ನು ಮೊದಲೇ ಒಂದೆರಡು ವಿಜಿಲ್ ಮಾಡಿಸೋಣ. ನಾನು ಇಲ್ಲಿ ಕಡಲೆಕಾಳಿಗೆ ನೋಡಿರಿ ಇದೊಂದು ಬೌಲಲ್ಲಿ 1-2.5 ಬೌಲ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ. ಇದನ್ನು ನಾವು ಒಂದು 2ರಿಂದ 3 ವಿಜಿಲ್ ಮಾಡಿಸ್ಬೇಕಾಗತ್ತೆ ರೀ. ಇವಾಗ ನಮ್ಮದು ಕುಕ್ಕರು 3 ವಿಜಿಲ್ ಕೂಗಿದೆ ರೀ. ಇದನ್ನು ಓಪನ್ ಮಾಡೋಣ. ಇವಾಗ ನಮ್ಮದು ಕುಕ್ಕರು ಮುಚ್ಚಳವನ್ನು ತೆಗೆದ್ರಿ. ಇವಾಗ ನೋಡ್ಬೋದು ರೀ ನಮ್ಮದು ಕಡಲೆಕಾಳು ಬೆಂದಿದೆ. ಇವಾಗ ನೋಡ್ಬೋದು ರೀ ನಮ್ಮದು ಪಡವಲಕಾಯಿ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಒಂದು ತೆಂಗಿನಕಾಯಿ ತುರಿಯನ್ನು ಈ ಥರ ಇಟ್ಕೊಂಡಿದ್ದೇನೆ ರೀ. ನಾನಿಲ್ಲಿ ಬಾಣಲೆಯನ್ನು ಇಟ್ಕೊಂಡಿದ್ದೇನೆ ರೀ. ಈಗ ಸ್ವಲ್ಪನೇ ಇದಕ್ಕೆ ನಾವು ಖಾರವನ್ನು ರುಬ್ಬಬೇಕಾಗತ್ತೆ ರೀ. ಹಾಗಾಗಿ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ತಾ ಇದ್ದೀನಿ ರೀ. ಸ್ವಲ್ಪ ನಾವು ಮಸಾಲವನ್ನು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ನೋಡಿರಿ 2 ಟೇಬಲ್ ಸ್ಪೂನಷ್ಟು ಹೆಸರು ಬೇಳೆಯನ್ನು ಹಾಕೊಳ್ಳೋಣ ರೀ. ಇದು ಟೇಸ್ಟು ಚೆನ್ನಾಗಿರುತ್ತೆ, ಹಾಗಾಗಿ ಹೆಸರು ಬೇಳೆ. ಮತ್ತು ಇಲ್ಲಿ ನಾವು 3 ಗುಂಟೂರು ಮೆಣಸಿನ್ಕಾಯಿ, 4 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ರೀ. ಖಾರ ಬೇಕಂತನಾರು ಸ್ವಲ್ಪ ಜಾಸ್ತಿನೂ ಹಾಕ್ಕೋಬೋದು. ಇವಾಗ ಇದಕ್ಕೆ ನೋಡಿರಿ ಧನಿಯಾ ಕಾಳನ್ನು ಹಾಕ್ತಾಯಿದ್ದೇನೆ. 2.5 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು. ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ರೀ. ಇವಾಗ ಇದಕ್ಕೆ ನೋಡಿರಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆಯನ್ನು ಸಹ ಹಾಕ್ತಾಯಿದ್ದೇನೆ. ಇದನ್ನು ಸ್ವಲ್ಪನೇ ಫ್ರೈ ಮಾಡ್ಕೊಳ್ಳೋಣ ರೀ. ಮತ್ತು ಇವಾಗ ನೋಡಿರಿ ಒಂದು 5 ಎಸಳು ಬೆಳ್ಳುಳ್ಳಿ, ಸ್ವಲ್ಪನೇ ಹುಳಿ. ನಾನು ಟೊಮೆಟೊ ಯೂಸ್ ಮಾಡಿಲ್ಲ, ಈ ಹುಣಸೆ ಹುಳಿನೇ ಯೂಸ್ ಮಾಡೀನಿ ರೀ. ಇವಾಗ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡಿದ್ದೇವೆ. ಇದು ಒಳ್ಳೆ ಪರಿಮಳ ಬರುತ್ತೆ ರೀ. ಹಂಗಾಗಿ ಇದು ನಾವು ತೊಗೊಂಡಿರುವಂತಹ ಕಾಯಿ ತುರಿಯನ್ನು ಹಾಕ್ಕೊಂಡ್ರಿ. ಹಾಕಿ ಇದರೊಳಗೆ ನಾವು ಚೆನ್ನಾಗಿ ಬಿಸಿ ಮಾಡೋಣ. ಇವಾಗ ಇದನ್ನು ಚೆನ್ನಾಗಿ 1 ನಿಮಿಷಗಳ ಕಾಲ ಸ್ಲೋ ಫ್ಲೇಮ್ನಲ್ಲೇ ಇದನ್ನು, ಅಂದರೆ ಇದು ಟೇಸ್ಟ್ನು ಚೆನ್ನಾಗಿ ಬರುತ್ತೆ ಮತ್ತು ಹಾಳಾಗೋದಿಲ್ಲ ಅಂಥೇಳಿ ಈ ಥರನೇ ನಾವು ಹಸಿದು ಕಾಯಿ ಹಾಕಿರ್ತೀವಿ ನೋಡಿರಿ. ಹಾಗಾಗಿ ಇದನ್ನು ಇದ್ರ ಜೊತೆ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ನಮ್ಮದು ರೆಡಿ ಆಗಿದೆ ರೀ. ಇವಾಗ ನಾನು ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೀನಿ. ಇದೊಂದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೋಣ. ಇವಾಗ ನಮ್ಮದು ಮಸಾಲೆ ಎಲ್ಲ ನಾವು ಮಿಕ್ಸಿ ಜಾರನ್ನು ಇಟ್ಕೊಂಡಿದ್ದೇವೆ ರೀ, ಅದಕ್ಕೆ ಹಾಕೋಣ. ಇವಾಗ ಇದಕ್ಕೆ ನೋಡಿರಿ 1 ಟೀ ಸ್ಪೂನಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೇನೆ. ಇವಾಗ 1 ಲೋಟವನ್ನು ನೀರನ್ನು ಹಾಕ್ತಾ ಇದ್ದೇನೆ ರೀ. ಇವಾಗ ನಾವು ಇದನ್ನು ಚೆನ್ನಾಗಿ ನೈಸಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ನಾವು ಇದಕ್ಕೆ ನೋಡಿರಿ ಇವಾಗ ಪಡವಲಕಾಯಿಯನ್ನು ಇದು 1 ವಿಜಿಲ್ ಮಾಡಿಸ್ಬೇಕಾಗತ್ತೆ ರೀ. ಇವಾಗ ನಾನು 1/4 ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡಿದ್ದೇನೆ ರೀ. ಇವಾಗ ಇದನ್ನು ಕುಕ್ಕರನ್ನು ಮುಚ್ಚಿ 1 ವಿಜಿಲ್ ಮಾಡಿಸಿದ್ರೆ ಸಾಕು. ಇವಾಗ ನಮ್ಮದು ಮಸಾಲಾನ ರುಬ್ಕೊಂಡಾಗಿದೆ ರೀ. ಇವಾಗ ನಮ್ಮದು ಸ್ಟವನ್ನು ಇಳಿಸ್ಕೊಂಡಿದ್ದೀನಿ ರೀ. ಸ್ಟವನ್ನು ಆಫ್ ಮಾಡಿ ಇವಾಗ ಇದು ಸ್ವಲ್ಪ ತಣ್ಣಗಾಗೋ ತನಕ ಬಿಟ್ಟು ಆಮೇಲೆ ನಾನು ಕುಕ್ಕರನ್ನು ತೆಗೆದು ನೋಡ್ತೇನೆ. ಇವಾಗ ನಾವಿಲ್ಲಿ ಬಾಣಲೆಯನ್ನು ಇಟ್ಕೊಂಡಿದ್ದೇವೆ ರೀ. ಇದಕ್ಕೆ ನಾವು ಸ್ವಲ್ಪ ಒಗ್ಗರಣೆಯನ್ನು ಹಾಕಬೇಕಾಗುತ್ತೆ. 2.5 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೇನೆ ರೀ. ಇವಾಗ ಸಾಸಿವೆಯನ್ನು ಹಾಕೊಳ್ಳೋಣ ರೀ. ಇವಾಗ ನಮ್ಮದು ಸಾಸಿವೆ ಸಿಡಿತಾ ಇದ್ದಾಗೇ ಇಲ್ಲಿ ನಾವು 2 ಒಣ ಮೆಣಸಿನ್ಕಾಯನ್ನು ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ರೀ. ಮತ್ತು ಇದಕ್ಕೆ ಇವಾಗ ಸಣ್ಣದು ಈರುಳ್ಳಿಯನ್ನು ಸಹ ಹಾಕೋತಾ ಇದ್ದೇನೆ. ಇವಾಗ ಇದನ್ನು ಸ್ವಲ್ಪ ಕೆಂಪಗೆ ಮಾಡ್ಕೊಳ್ಳೋಣ ರೀ. ಇವಾಗ ನಮ್ಮದು ಸ್ವಲ್ಪ ಕೆಂಪಗಾಗಿದೆ ರೀ. ಇವಾಗ ನಾವು ಮಾಡ್ಕೊಂಡಿರುವಂಥ ಮಸಾಲ ಹಾಕೋಣ.
ಇವಾಗ ನಮ್ಮದು ಇದನ್ನು ಮಸಾಲ ನೋಡಿರಿ ಇದ್ರೊಳಗೆ ಒಂದು ಸ್ವಲ್ಪನೇ ನಾವು ಫ್ರೈ ಮಾಡ್ಕೊಳ್ಳೋಣ. 1-2 ನಿಮಿಷಗಳ ಕಾಲ ಇದನ್ನು ಈ ಥರನೇ ಬೇಯಿಸಿದ್ರೆ ಸಾಕು. ಇವಾಗ ಇದಕ್ಕೆ 1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ತೀನಿ ರೀ. ಖಾರ ಒಂಚೂರು ಕಡಿಮೆ ಆಗಿದೆ, ಹಾಗಾಗಿ ನಾನು ಅಚ್ಚ ಖಾರದ ಪುಡಿ ಹಾಕಿದ್ಮೇಲೆ 1-2 ನಿಮಿಷ ಸ್ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಬೇಕಾಗುತ್ತೆ ರೀ. ಇವಾಗ ನಮ್ಮದು ಕುಕ್ಕರನ್ನು ತೆಗೆದು ನೋಡೋಣ ರೀ. ನಮ್ಮದು ಇದು 1 ವಿಜಿಲ್ ಮಾಡಿಸ್ಕೊಂಡಾಗಿದೆ. ಇವಾಗ ನಮ್ಮದು ಪಡವಲಕಾಯಿ ಮತ್ತು ಕಡಲೆಕಾಳು ಚೆನ್ನಾಗಿ ಬೆಂದಿದೆ ನೋಡ್ಬೋದು ರೀ. ಅದರೊಳಗೆ ಮಧ್ಯಕ್ಕೆ ಸೀಳ್ಕೊಂಡಂಗಾಗಿದೆ. ಇದು ಚೆನ್ನಾಗಿ ಬೆಂದಿದೆ. ಇವಾಗ ನಾವು ಇದನ್ನು ಬಾಣಲಿಗೆ ಹಾಕೋಣ. ನಮ್ಮದು ಇದು 2 ನಿಮಿಷ ಆಗಿದೆ, ಚೆನ್ನಾಗಿ ಬೆಂದಿದೆ ನೋಡ್ಬೋದು ರೀ. ಇವಾಗ ನಾವು ಇಟ್ಕೊಂಡಿರೋವಂಥದ್ದು ಕಡಲೆಕಾಳು ಬೇಯಿಸಿ ಮತ್ತು ಪಡವಲಕಾಯಿ ಹಾಕ್ತಾಯಿದ್ದೇವೆ. ಇವಾಗ ನಾವು ಎಲ್ಲವನ್ನು ಹಾಕೊಂಡ್ಮೇಲೆ ನೋಡಿರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇದು ನೀರೆಲ್ಲ ಸ್ವಲ್ಪ ಕಡಿಮೆ ಆಗಬೇಕ್ರಿ. ಅಂದರೆ ಸ್ವಲ್ಪ ನಮಗೆ ಗಸಿ ಥರ ಇರಬೇಕು. ಇದನ್ನು ಸ್ವಲ್ಪ ನೀರೆಲ್ಲ ಕಡಿಮೆ ಆಗೋ ತನಕ ಬೇಯಿಸ್ತೀನಿ ರೀ. ಇವಾಗ ನಮ್ಮದು ಗಸಿ ನೋಡೋಣ ರೀ, ರೆಡಿ ಆಗಿದೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ರೀ. ನೋಡ್ಬೋದು ನಮ್ಮದು ನೀರೆಲ್ಲ ಕಡಿಮೆ ಆಗಿದೆ ರೀ. ಇದು ಸ್ವಲ್ಪ ನಾವು ಬೇಳೆ ಹಾಕಿ ಇದು ಹೆಸರು ಬೇಳೆ ಹಾಕಿದ್ದೇವೆ, ಕಾಯಿ ಹಾಕಿದ್ದೆ ನೋಡಿರಿ. ಇದು ಆರಿದ ಮೇಲೆ ಗಟ್ಟಿ ಆಗುತ್ತೆ, ಹಾಗಾಗಿ ಇದನ್ನು ನಾನು ಇವಾಗ ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ ರೀ. ಇವಾಗ ನೋಡ್ಬೋದು ರೀ, ನಾನೊಂದು ಸ್ವಲ್ಪನೇ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ ರೀ. ಇವಾಗ ನೋಡ್ಬೋದು ರೀ, ನಾನು ಇಲ್ಲಿ ರೊಟ್ಟಿ ಜೊತೆಗೆ ಇದು ಒಳ್ಳೆ ಕಾಂಬಿನೇಷನ್ ಇರುತ್ತೆ. ನಾನಿಲ್ಲಿ ಅಕ್ಕಿ ರೊಟ್ಟಿಯನ್ನು ಮಾಡಿದ್ದೇನೆ. ಈ ಒಂದು ಗಸಿ ನೋಡಿರಿ ತುಂಬ ಟೇಸ್ಟ್ ಆಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.